ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಮಾನವತಾವಾದಿ ಬಸವಣ್ಣನವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ಬನ್ನಿ. ಮಾರಿ ಮಸಣಿ ಎಂಬುವು ಬೇರಿಲ್ಲ ಕಾಣಿರೋ, ಮಾರಿ ಎಂಬುದೇನು ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ, ನಮ್ಮ ಕೂಡಲ ಸಂಗಮ ದೇವರ ನೆನಹ ಮರೆದಡೆ ಮಾರಿ ಕಾಣಿರೋ. ನೋಡಿ, ಈ ಒಂದು ಅದ್ಭುತವಾದ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು, ಮೃತ್ಯು ರುದ್ರ ದೇವತೆಗಳೆಂಬರು ಬೇರೆ ಯಾರೂ ಇಲ್ಲ. ಕೆಟ್ಟ ದೃಶ್ಯ, ಕೆಟ್ಟ ಮಾತುಗಳು, ದುರಾಚಾರದ ಚಟುವಟಿಕೆಗಳನ್ನು ಮಾಡುತ್ತಾ ಸಾಗಿದರೆ ಇದು ಸತ್ತಂತೆಯೇ ಸರಿ. ಅಂದರೆ ಬಸವಣ್ಣನವರು ಇಲ್ಲಿ ಹೇಳ್ತಾರೆ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದರೂ ಜೇನುತುಪ್ಪವ ತೊಯ್ದೊಡೆ ಸಿಹಿಯಾಗಬಲ್ಲದೆ ಕಹಿಯಾಗುವುದಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ. ನೋಡಿ, ಈ ಒಂದು ವಚನದಲ್ಲಿ ಬೇವಿನ ಬೀಜವನ್ನು ಬಿತ್ತಿ ಅದಕ್ಕೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿದರೆ ಆಕಳ ಹಾಲು ನೀರಿನಂತೆ ಸುರಿದು ಜೇನುತುಪ್ಪವನ್ನು ಸುರಿದರೆ ಬೆಳೆಯುವ ಬೇವಿನ ಸಸಿ ಸಿಹಿಯಾಗುವುದೇ, ಶಿವಭಕ್ತರಲ್ಲದವರ ವಿಷ ಬೀಜದಂತೆ ವಂಚಕರ ಸಂಗಡ ಮಾತನಾಡಲಾಗದು ಎಂದು ಇಲ್ಲಿ ಶಿವಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ವೇದವನೋದಿದೊಡೇನು, ಶಾಸ್ತ್ರವ ಕೇಳಿದೊಡೇನಯ್ಯ, ಜಪವ ಮಾಡಿದೊಡೇನು, ತಪವ ಮಾಡಿದೊಡೇನಯ್ಯ, ಏನ ಮಾಡಿದಡೇನು ನಮ್ಮ ಕೂಡಲ ಸಂಗನ ಮನ ಮುಟ್ಟದ ತನಕ. ನೋಡಿ, ಈ ಒಂದು ಸುಂದರವಾದ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ವೇದ ಪಠನ ಮಾಡಿದರು, ಶಾಸ್ತ್ರ ಕೇಳಿದರು, ಜಪ ತಪ ಮಾಡಿದರು, ತಪಸ್ಸು ಮಾಡಿದರು, ಅವರ ಮನ ಮುಟ್ಟದೇ ಇದ್ದರು ಎಲ್ಲ ವ್ಯರ್ಥ ಅಂತ. ಅವರ ಮನ ಮುಟ್ಟದೇ ಇದ್ದರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ವೇದವನ್ನು ಓದಿದರೂ ಸಹ, ಶಾಸ್ತ್ರವನ್ನು ಕೇಳಿದರು, ಜಪ ತಪಸ್ಸುಗಳನ್ನು ಮಾಡಿದ್ರು ಸಹ ದೇವರ ಮನ ಮುಟ್ಟಲಿಲ್ಲ ಅಂದರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಹಾಗೆ ಮರವ ನೇರಿದ ಮರ್ಕಟಕನಂತೆ ಹಲವು ಕೊಂಬೆಗೆ ಆಯುತ್ತಲಿದ್ದೇನೆ, ಬೆಂದ ಮನವ ನಾನೆಂದು ನಂಬುವೆನಯ್ಯ, ಎಂತ ನೆಚ್ಚುವೆನಯ್ಯ, ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ. ನೋಡಿ, ಈ ಒಂದು ವಚನದಲ್ಲಿ ಕೊಂಬೆಗೆ ಜಿಗಿಯುವ ಕೋತಿಯಂತೆ ಚಂಚಲ ಮನಸ್ಸು ಭಗವಂತನ ಬಳಿಗೆ ಹೋಗದೆ ಲೌಕಿಕ ಆಕರ್ಷಣೆಗಳತ್ತ ಒಡ್ಡಿ ತೊಳೆಯುತ್ತಿದೆ. ಆ ಒಂದು ಅಡ್ಡಿಗಳನ್ನು ನಿವಾರಿಸಿ ನಿನ್ನ ಪಾದವನ್ನು ನೆನೆಯುವಂತೆ ಕರುಣಿಸು ಎಂದು ದೇವರಲ್ಲಿ ಕೇಳಿಕೊಳ್ತಾರೆ. ಮತ್ತೆ ತಾಳೆ ಮರದ ಕೆಳಗೆ ಒಂದು ಆಲ ಅರವಿ ಇದ್ದೆಡೆ ಅದ ಆಲ ಅರವಿ ಎನ್ನರು ಸೂರಯ್ಯ ಅರವಿ ಎಂಬ ಅವರ ಈ ಭಾವ ನಿಂದನೆಯ ಮಣಿಸ ಕೂಡಲ ಸಂಗಮ ದೇವ. ಈ ಒಂದು ವಚನ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ, ಹಾಲು ತುಂಬಿದ ಪಾತ್ರೆ ತಾಳೆ ಮರದ ಬುಡದಲ್ಲಿ ಇದ್ದರೆ ಅದನ್ನು ಎಂಡದ ಪಾತ್ರೆ ಎನ್ನುವಂತೆ ನಾನು ಪ್ರಾಪಂಚಿಕ ವ್ಯಸನದ ನದಿಗಳನ್ನು ಅಂಟಿಸಿಕೊಳ್ಳದಿದ್ದರೂ ನನ್ನನ್ನು ಹೀನನಂತೆ ನೋಡ್ತಾರೆ, ಇದನ್ನು ಹೋಗಲಾಡಿಸು ತಂದೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಅಂದಿನ ಕಾಲದ ಸಮಾಜದ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಹಂಚೋಣ, ಒಳ್ಳೆಯದನ್ನೇ ಮಾತಾಡೋಣ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.